ಈಗ ತಾನೇ ಮೊನ್ನೆ ಜಾತ್ರೆ ಮುಗಿಸ್ಕೊಂಡು ಬಂದಂಗಿದೆ. ಹೌದು, ಆಗಲೇ 2026 ಬಂದೇ ಬಿಡ್ತು. ಮತ್ತೊಂದು ಜಾತ್ರೆಗೆ ನಾಂದಿ ಹಾಡೇ ಬಿಡ್ತು. ಇದೇ 12ನೇ ತಾರೀಕು ಗುರುವಾರ, ಮಾರ್ಚ್ 12ನೇ ತಾರೀಕು ಗುರುವಾರ 10 ಗಂಟೆಗೆ ಜಾತ್ರೆ ಶುರು ಆಗುತ್ತೆ. ಬೆಳಗ್ಗೆ 10 ಗಂಟೆ ಅಲ್ಲ, ರಾತ್ರಿ 10 ಗಂಟೆಗೆ. ಸೊ ನೀವು ರಾತ್ರಿ 10 ಗಂಟೆಗೆ ಹೋಗೋದಾದರೆ ಫ್ಯಾಮಿಲಿ ಜೊತೆಯಲ್ಲಿ ಹೋಗಿ ನಿಮ್ಮದೇ ಓನ್ ವೆಹಿಕಲ್ ಅರೇಂಜ್ ಮಾಡ್ಕೊಂಡು ಹೋಗಿ. ಯಾಕಂದರೆ ರಾತ್ರಿ ಹೊತ್ತು ಬಸ್ಗಳು ಸಿಗೋದಿಲ್ಲ, ಅದು ನಿಮಗೂ ಗೊತ್ತಿರೋ ವಿಚಾರ. ಸೊ ಓನ್ ವೆಹಿಕಲ್ ಮಾಡ್ಕೊಂಡು ಹೋದರೆ ಆರಾಮ್ ದರ್ಶನ ಮಾಡಿಕೊಂಡು 2 ಗಂಟೆ 2:30 ಆಗುತ್ತೆ ನಿಮ್ಗೆ ಅಲ್ಲೆಲ್ಲ ದೇವಸ್ಥಾನದ್ದು ಜಾತ್ರೆ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ. ಅಲ್ಲಿಂದ ಬೇಕಂದರೆ ನೀವು ಅಲ್ಲೇ ಉಳ್ಕೊಬೋದು, ದೇವಸ್ಥಾನದೊಳಗೆ ಮಲಗೋಕ್ಕೆ ಜಾಗ ಸಿಗುತ್ತೆ. ಹಾಗಿಲ್ಲ ಅಂತ ಅಂದರೆ ನೀವು ಮನೆಗೆ ಹೊರಡ್ಬೋದು. 2:30 ಆಗುತ್ತೆ. ಆ್ಯಂಡ್ ತೇರು ಮುಗಿಯೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಸೊ ಪ್ಲ್ಯಾನ್ ಮಾಡಿಕೊಂಡು ಮನೆಯವರೆಲ್ಲ ಖಂಡಿತ ಈ ಸರಿ ಜಾತ್ರೆಗೆ ಬರಲೇಬೇಕು. ಆ್ಯಂಡ್ ಇದು ಎಲ್ಲಿ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀರಾ? ಕುಣಿಗಲ್. ನೀವು ಬಸ್ ಸ್ಟಾಪಿಂದ ಯಾರನ್ನಾದ್ರೂ ವಿಚಾರಿಸಿದ್ರೂ ನಿಮಗೆ ಗೊತ್ತಾಗೋಗ್ಬಿಡತ್ತೆ. ಇಲ್ಲ ಯಾರನ್ನಾದ್ರೂ ಸಿಲ್ಕ್ ಫಾರಮ್ ಅಂತ ಕೇಳಿ ಗೊತ್ತಾಗತ್ತೆ. ನೀವು ಬಸ್ ಸ್ಟಾಪ್ ಹತ್ರ ಬಂದರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಆಗಬಹುದು. ಅಷ್ಟೇ ನಿಮಗೆ ಡಿಸ್ಟೆನ್ಸ್ ಆಗುತ್ತೆ. ಆ್ಯಂಡ್ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಬರ್ತಿದ್ದೀರಾ ಅಂತ ಅಂದರೆ ಆ ಕಡೆಯಿಂದ ಬರ್ತಾಯಿದ್ದೀರಾ ಅಂದರೆ, ಬೆಟ್ಟದ ರಂಗನ ದೇವಸ್ಥಾನದ ರೋಡಿಂದ ಬರ್ತಾಯಿದ್ದೀರಾ ಅಂದರೆ ಅಲ್ಲಿಂದ ಬೋರ್ಲಿಂಗನ ಪಾಳ್ಯ. ಮತ್ತು ಅಲ್ಲಿಂದನೂ ನಿಮಗೆ ಅರ್ಧ ಮುಕ್ಕಾಲು ಕಿಲೋಮೀಟ್ರು ಆಗತ್ತೆ ದೇವಸ್ಥಾನಕ್ಕೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ನೀವು ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ಸೀದಾ ಯಾರನ್ನಾದ್ರೂ ಕೇಳಿದ್ರು ಹೇಳ್ತಾರೆ ಮುಲ್ಕಟ್ಟಮ್ಮನ ಜಾತ್ರೆ ಎಲ್ಲಿ ನಡೀತಾ ಇದೆ ಅಂತ. ಗೊತ್ತಿಲ್ಲದೆ ಇರೋರು ಖಂಡಿತ ಈ ಸರಿ ಜಾತ್ರೆ ಮಿಸ್ ಮಾಡ್ದಂಗೆ ಅಮ್ಮನ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳಿ. ಆ್ಯಂಡ್ ಆವತ್ತು ನಿಮಗೆ ಅನ್ನದಾನ ಕೂಡ ಇರುತ್ತೆ. ಅಂದರೆ ಟೇಬಲ್ ಎಲ್ಲ ಏನು ವ್ಯವಸ್ಥೆ ಇರೋದಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಅನ್ನಪ್ರಸಾದ ಪ್ಲೇಟ್ಗಳಲ್ಲಿ ಕೊಡ್ತಾರೆ. ಸೊ ಅದು ನಡೆಯುತ್ತೆ. ಆ್ಯಂಡ್ ತುಂಬ ಜನ ಇರ್ತಾರೆ. ಜಾತ್ರೆ ಚೆನ್ನಾಗಿರುತ್ತೆ. ಲೈಟಿಂಗ್ ಸೂಪರಾಗಿರುತ್ತೆ. ಮಕ್ಕಳನ್ನ, ಹೆಂಡ್ತಿನ ಆ್ಯಂಡ್ ಹೆಣ್ಮಕ್ಳು ಇದನ್ನು ಕೇಳಿಸ್ಕೊತಾ ಇದ್ದರೆ ಗಂಡನ ಜೊತೆಯಲ್ಲಿ ದೇವಿ ದರ್ಶನ ಮಾಡಿ ಆಶೀರ್ವಾದ ತಗೊಳ್ಳಿ. ಕೆಳಗಡೆನೇ ಅರ್ಚಕ್ರ ನಂಬರ್ ಇದೆ. ಆ್ಯಂಡ್ ದಯವಿಟ್ಟು ಅರ್ಚಕ್ರ ನಂಬರ್ಗೆ ಆ ದಿನ ಫೋನ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅವರು ತುಂಬ ಬ್ಯುಸಿ ಇರ್ತಾರೆ ದೇವ್ರ ಕಾರ್ಯದಲ್ಲಿ. ಸೊ ನನ್ನ ರಿಕ್ವೆಸ್ಟು, ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಅಂದರೆ ದಯಮಾಡಿ ಅಲ್ಲಿ ಕುಣಿಗಲ್ ಹತ್ರ ಬಂದು ಯಾರನ್ನಾದ್ರೂ ಕೇಳಿದ್ರೂ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡಿ ಮುಲ್ಕಟ್ಟಮ್ಮ ದೇವಸ್ಥಾನ ಕುಣಿಗಲ್ ಅಂತ ಹೇಳಿ, ನಿಮಗೆ ಖಂಡಿತವಾಗ್ಲೂ ಅಡ್ರೆಸ್ಸು ಸಿಕ್ಬಿಡತ್ತೆ. ಅರ್ಚಕರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಅವತ್ತು. ಆ್ಯಂಡ್ ನಿಮ್ಗೇನಾದರೂ ಬೇರೆ ದಿನದ್ದೇನಾದರೂ ವಿಶೇಷ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು, ಇಲ್ಲ ದೇವ್ರ ವಿಚಾರವಾಗಿ ಏನಾದರೂ ಕೇಳೋದಿದೆ, ಇಲ್ಲ ದೇವಸ್ಥಾನಕ್ಕೆ ಬರೋದಿದೆ, ಬೇರೆ ಪೂಜೆ ಮಾಡಿಸೋದಿದೆ ಅನ್ನೋದಾದರೆ ನೀವು ಹಬ್ಬ ಬಿಟ್ಟು ಬೇರೆ ದಿನದಲ್ಲಿ ಕಾಲ್ ಮಾಡಿ ಅವ್ರ ಹತ್ರ ವಿಚಾರಿಸ್ಕೊಳ್ಳಿ. ಬಟ್ ಈಗ ಜಾತ್ರೆ ಟೈಮ್ನಲ್ಲಿ ಅವ್ರಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಆ್ಯಂಡ್ ಹೇಳಬೇಡಿ ನಂಬರ್ ಕೊಟ್ಟಿದ್ದಾರೆ ಅವ್ರು ರಿಸೀವ್ ಮಾಡಲಿಲ್ಲ ಅಂತ ಹೇಳಿ, ಯಾಕಂದರೆ ಇದು ತುಂಬ ಜನದ ಕಂಪ್ಲೇಂಟ್ಸ್ ಕೂಡ ಇರುತ್ತೆ. ಸೊ ಇದು ನನ್ನ ರಿಕ್ವೆಸ್ಟು. ನಂಬರ್ ಇದೆ, ಸಿಕ್ಕಿದೆ ಅಂತ ಅಂದ ತಕ್ಷಣ ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಇಂಪಾರ್ಟೆಂಟ್ ನಿಮ್ಮ ವಿಚಾರ, ಮನೆ ವಿಚಾರ ಇತ್ತು ಅಂತ ಅಂದರೆ, ಪೂಜೆ ವಿಚಾರ ರಿಲೇಟೆಡ್ಡು ಅವ್ರಿಗೆ ಕಾಲ್ ಮಾಡಿ. ಆ್ಯಂಡ್ ಜಾತ್ರೆ ಟೈಮ್ನಲ್ಲೆಲ್ಲ ಅದು ಮುಗಿಸ್ಕೊಂಡು ಇಲ್ಲಿ ನೀವು ಫೋನ್ ಮಾಡೋದಕ್ಕಿಂತ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋದರೆ ಅವ್ರನ್ನ ನೀವು ಮೀಟ್ ಮಾಡ್ಬೋದು. ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಏನು ಅಂತ ಹೇಳಿ. ಮಂಗಳವಾರದೊತ್ತು ನಿಮಗೆ ಬೆಳಗ್ಗೆ 9 10 o'clock ದೇವಸ್ಥಾನ ಓಪನ್ ಆಯಿತು ಅಂತ ಅಂದರೆ ಸಂಜೆ 6 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಸೊ ಹೋಗಿ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋವಂಥವ್ರು ಆ್ಯಂಡ್ ದೇವಸ್ಥಾನಕ್ಕೆ ಪೂಜೆ ಕೊಡಬೇಕು ಅಂತ ಅನ್ನೋರು ಮಂಗಳವಾರ, ಶುಕ್ರವಾರ ಫುಲ್ ಡೇ ಓಪನ್ ಇರುತ್ತೆ. ಆ್ಯಂಡ್ 10 o'clock ಟು ಸಂಜೆ 6 o'clock. ಬೇರೆ ದಿನಗಳಲ್ಲಿ ಓಪನ್ ಆಗೋದು ಡೌಟ್ ಇರುತ್ತೆ. ಆ್ಯಂಡ್ ಭಾನುವಾರ ನಿಮಗೆ ಓಪನ್ ಇರುತ್ತೆ ದೇವಸ್ಥಾನ. ಹಬ್ಬ ಹುಣ್ಣಿಮೆನಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಿ ಅಲಂಕಾರ ಮಾಡಿರ್ತಾರೆ. ಆ್ಯಂಡ್ ಏನೇ ಇದ್ರೂ ಹೋಗಿ ದೇವಸ್ಥಾನದಲ್ಲಿ ಮೀಟ್ ಮಾಡಿ ಅಮ್ಮಂದು ಆಶೀರ್ವಾದ ತೊಗೊಂಬಂದರೆ ಒಳ್ಳೆಯದಾಗತ್ತೆ. ಆ್ಯಂಡ್ ಈ ಸರಿ ಜಾತ್ರೆ ಮಿಸ್ ಮಾಡಬೇಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಯಲ್ಲಿ ಜಾತ್ರೆಗೆ ಬರೋದು ಮಿಸ್ ಮಾಡಬೇಡಿ. ಆ್ಯಂಡ್ ಸೋಲ್ಫುಲ್ ಶ್ವೇತಾ ಅನ್ನೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಳೆಯ ಜಾತ್ರಾ ಮಹೋತ್ಸವದ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಅಲ್ಲಿ ಸಿಗತ್ತೆ ನಿಮಗೆ. ಮುಲ್ಕಟ್ಟಮ್ಮ ಜಾತ್ರೆ ಕುಣಿಗಲ್ ಅಂತ ಹಾಕಿದ್ರೆ ಸೋಲ್ಫುಲ್ ಶ್ವೇತಾ ಅಂತ ಹಾಕಿ ಬರುತ್ತೆ. ಇಲ್ಲ ನನ್ನ ಚಾನಲ್ಗೆ ಹೋಗಿ ಅಲ್ಲಿ
ಪ್ಲೇಲಿಸ್ಟ್ನಲ್ಲಿ ಮುಲ್ಕಟಮ್ಮ ಅಂತ ಹೇಳಿ ಒಂದು ಪ್ಲೇಲಿಸ್ಟಲ್ಲಿ ಆಲ್ಬಮ್ ಇದೆ. ಅದರಲ್ಲಿ ನೀವು ಚೆಕ್ ಮಾಡಿದ್ರೆ ಜಾತ್ರೆ ಹೇಗೆ ನಡೆಯುತ್ತೆ, ಏನು ಪ್ರಾಸೆಸ್ಸು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿದೆ. ಸೊ ಈ ಸರಿ ನೇರ ಹೋಗಿ ನೋಡಿ ಎಂಜಾಯ್ ಮಾಡಿ ಬನ್ನಿ. ಥ್ಯಾಂಕ್ ಯು.